ಏನು ಜಯಜಿ ಊಟ ಆತೆ ಇವತ್ತೇನು ಭಾಳ ಖುಷಿ ಆಗದ್ಯಮ್ಮ. ಹಂಗೆ ಕಳ ಕಳ ಅಂತದ್ಯಾ, ಏನೋ ವಿಚಾರ ಆಯ್ತಮ್ಮ? ಹಾಂ, ನೀನು ಹಂಗಿಲ್ದಿದ್ರೆ ಇಷ್ಟು ಖುಷಿಯಾಗಿರ್ತಿರಲ್ಲ. ಅಲ್ಲ ಜನಗಳು ಮಕ್ಕ ನೋಡ್ತಿದ್ದಂಗೆ ಗುರ್ತಿಡ್ಬಿಡ್ತೀಯ ನಮ್ಮ ನೀನು. ಇವತ್ತೇನೋ ವಿಷಯ ಐತೆ ಅಂತಂದು ಏನೇ ಆಗಲಿ ಅದು ನಿಂದು ಒಂದು ಕಲೆನೇ ಕಣೆ ಇರಂಗಿಲ್ಲ. ಹಾಂ, ನೋಡ 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 ಮಕ್ಕ ನೋಡ್ತಿದ್ದಂಗೆ ಏನೋ ವಿಷಯ ಐತೆ ಅಂತ ಹೇಳ್ತೀಯಲ್ಲ ನೀನು. ಹಿಂಗಿರ್ಬೇಕು ಕಣ ನೀನು. ಅದಕ್ಕೆ ನೀನು ಊರೆಲ್ಲ ಸುತ್ಕೊಂಬರೋದು ಟಿ ವಿ 9 ಇದ್ದಂಗೆ ನೀನು. ಅಲ್ಲ ಏನೋ ಹಂಗೆ ಖುಷಿಯಾಗೈತೆ ಅಂತ ಕೇಳಿರೆ ನನ್ನೇ ಅಲ್ಲಿ ಇಲ್ಲಿ ಊರೆಲ್ಲ ಆಡ್ಕೊಂಡು ಊರಾಗಳು ಸುದ್ದಿ ಮುಟ್ಸರು ಅಂತ ಟಿ ವಿನೇ ನಂಬ್ತಾಳಲ್ಲೋ ಯಮ್ಮ. ಹಾಂ, ತೆಗಿಯೋಕಾತ್ಲಾಗೆ ಯಾಕೆ ಖುಷಿಯಾಗಿದ್ದಲ್ಲ ಏನೋ ವಿಷಯ ಇರಬೇಕು ಅಂತಂದು ಕೇಳಿನಮ್ಮ. ನೀನೇನು ಅದಕ್ಕೆ ಬೇಜಾರ ಮಾಡ್ಕೊಂಬೇಡ ಬಿಡೋ ರಂಗಿಲ್ಲ. ನೀನು ಅದಕ್ಕೆ ಯಾಕೆ ಬೇಜಾರ ಮಾಡ್ಕೊಂತೀಯ? ಖುಷಿ ವಿಚಾರ ಐತೆ. ನಾನು ಹಂಗನ್ನಮ್ಮ. ಯಾಕಂದ್ರೆ ನೋಡು, ಇಡೀ ನಮ್ಮೂರಾಗೆ ಊರಿನ ಸುದ್ದಿ ಎಲ್ಲ ಗೊತ್ತಾಗತ್ತೆ ನೀನು ಒಬ್ಳಿಗೇನೆ. ಅದು ಏನೇ ಇರಲಿ ನೋಡು, ಜನ ಮಕ ನೋಡ್ತಿದ್ದಂಗೆ ಎಲ್ಲ ಹಂಗೆ ಹೇಳ್ಬಿಡ್ತೀಯ ನೋಡು. ಹಂಗೇನೆ ಜಾತ್ ಕೇಳ್ದಂಗೆ ಆಗತ್ತೆ ನೀನು. ಆವಕ್ಕೈ ಬಿಡಮ್ಮ, ನೀನು ಇಡೀ ನಮ್ಮೂರ್ತಿ ಎಲ್ಲ ಗೊತ್ತಾಗುತ್ತೆ. ಅವ್ರು ಯಾರು ಹೆಂಗೆ ಏನು ಅಂತ ಮಕ ನೋಡ್ತಿದ್ದಂಗೆ ಹೇಳ್ಬಿಡುತ್ತೆ ನೋಡು. ಆ ಒಕ್ಕೈಗಾಲ ಗೊತ್ತಾಗ್ಬಿಟ್ಟೆ ನೀನು ಖುಷಿಯಾಗಿರೋದು. ಅದೇ ನೀವು ಖುಷಿಯಾಗಿರೋದು ನನಗೆ ಗೊತ್ತು. ಅದೇ ಯಾಕೆ ಅಂತಂದು ಹೇಳ್ರಿ ನೀವು. ಆ ಖುಷಿ ವಿಚಾರ ನಾನು ಸ್ವಲ್ಪ ತಿಳ್ಕೊಬೇಕಲ್ಲ. ಹೇಳ್ತೀವಿ. ನಿನಗೆ ಹೇಳ್ದೆ ಯಾರಿಗೆ ಹೇಳ್ಬೇಕು? ನಿನಗೆ ಹೇಳಲೇಬೇಕು ನಾವು. ನಿನಗೆ ಹೇಳ್ದಿದ್ರೆ ಆಗುತ್ತೆ. ವಿಷಯ ನಿನಗೆ ಗೊತ್ತಿರಲೇಬೇಕು. ನೋಡು ರಂಗಿಲ್ಲ, ಇವತ್ತು ನಮ್ಮ ಮನೆಗೆ ಕಾರ್ ತರಕ್ಕೆ ಹೋಗೋರೆ. ಓಡಾಡಕ್ಕೆ ಒಂದು ಕಾರ್ ತರೋಣಂತ ಬೆಂಗಳೂರು ಪೇಟೆಗೆ ಹೋಗ್ಯಾರೆ. ಅದಕ್ಕೆ ಇವತ್ತೆಲ್ಲ ಖುಷಿಯಾಗದೀವಿ. ಏನು ಕಾರ್ ತರದೆ, ಇನ್ನೇನು ಜಮ್ ಅಂತ ಓಡಾಡ್ತಿರೋದೆ ಕಾರಾಗೆ ಸೀದಾ. ಇನ್ನು ಬೈಕ್ ಗೀಕ್ನಾಗ ಎಲ್ಲ ಓಡಾಡಲ್ಲ ನಾವೆಲ್ಲ, ಎಲ್ಲ ಕಾರಾಗೇನೆ. ಏನು ಮಾಡೋದು, ಈ ಮಳೆ ಚಳಿ ಬಿಸಿಲು ಓಡಾಡೋಕ್ಕಾಗಲ್ಲ ಅಂತಂದು ಕಾರ್ ತರಕ್ಕೆ ಹೋಗ್ಬಿಟ್ಟಾರೆ ನಮ್ಮ ಗೌಡ್ರು. ಇನ್ನು ಏಟ್ ಹತ್ತಿದ್ರು ನಾವು ಬರ್ರೇ ಕಾರಾಗ ಓಡಾಡ್ತಿರೋದೆ. ಈ ಕಾರ್ ತತ್ತಿದಂಗೆ ಹೇಳ್ ಕಳಿಸ್ತೀವಿ, ಬಂದ್ಬಿಡಕೋ ಪೂಜೆ ಮಾಡಿಸಿ ಬಂದ್ಬಿಡೋಣ. ಹೋಗಿ ದೇವಸ್ಥಾನಕ್ಕೆ ಹೋಗಿ ನೀನು ಎತ್ಲು ಹೋಗ್ಬೇಡ ಇವತ್ತು, ಇಲ್ಲೇ ಊರಾಗೆ ಇರು. ಹೌದೇ ನೋಡಪ್ಪ, ನೋಡ್ರಿ ನಮ್ಮೂರಾಗ ಒಂದು ಕಾರ್ ಇರ್ಬೇಕು ಹೇಳ್ರಿ. ಹಾಂ, ಒಳ್ಳೇದು ನಮ್ಮೂರಾಗೆ ಒಂದು ಕಾರ್ ಇದ್ರೆ ಒಳ್ಳೇದು. ಯಾರು ತಂದಿರಲ್ಲ. ತರಲಿ. ಇರ್ಬೇಕು ಊರು ಅಂದಮೇಲೆ ಇವೆಲ್ಲ ಇರಬೇಕು. ಹೌದು, ನಾವು ನಮ್ಮೂರಾಗ ನಾವೇ ಫಸ್ಟ್ ತರ್ಬೇಕಂತ ನಮ್ಮ ಗೌಡ್ರಾಗ್ಯಾರೆ. ನಾವೇ ಊರಾಗ ಯಾರು ಇಕ್ಕದಕ್ಕೆ ಮುಂಚೆ ನಾವು ಇಕ್ಲೇಬೇಕಂತಂದವರು. ಒಟ್ಟು ಊರಿಗೆ ಫಸ್ಟ್ ನೀವೇ ಇಕ್ಬೇಕು. ಯಾರು ಇಕ್ಕೊಡ್ಕೊಳಕ, ನೀವು ಗೌಡ್ರ ಅಂದಮೇಲೆ ಫಸ್ಟ್ ನಿಮ್ಮದೇ ಇರಬೇಕು. ಏನೇ ತಂದ್ರು ನಿಮ್ಮದೇ ಇರಬೇಕು. ಟ್ಯಾಕ್ಟ್ರಿ ತರಲಿ, ಕಾರ್ ತರಲಿ, ಎಲ್ಲ ನಿಮ್ಮದೇ ಇರಬೇಕು. ಹೌದು, ಅದಕ್ಕೆ ಇವತ್ತು ಹೋಗ್ಯಾರೆ, ತಂದುಬಿಡ್ತಾರೆ ಇವತ್ತು. ಆಲೆ ಬೆಳಗ್ಗೆ ಬಸ್ ಹೋಗ್ಬಿಟ್ಟಾರೆ. ರಂಗಪ್ಪನ ಕರ್ಕೊಂಡು ಬಸ್ಸಾಗ ಹೋಗ್ಬಿಟ್ಟಾರೆ. ಆಲೇನೆ ಹತ್ತತ್ರ ಆಲೆ ಬೆಂಗಳೂರಿಗೆ ಹೋಗ್ಯಾರ ಏನೋ ಇವತ್ತು ಆಲೇನೆ ಅವರು. ಅದೇ ಎಂತ ತತ್ತಾರೆ ಕಾರ? ಅದೆಂತದ ತತ್ತಾರಂತೆ, ಅದ್ರ ಹೆಸರೇನೋ ಗೊತ್ತಿಲ್ಲ. ಹೇಳ ಪಾಪ ನೀನು ಎಂತದಂತಂದು. ಅದೇ ಶಿಫ್ಟ್ ಕಾರ್ ತತ್ತಾರೆ. ಅದೇ ಮಾರುತಿ ಕಂಪ್ನಿದು ಬರುತ್ತಲ್ಲ, ಶಿಫ್ಟ್ ಅಂತ ಕಾರ್ ತರಕ್ ಹೋಗ್ಯಾರೆ. ನನಗೆ ಹಂಗೆ ಟಿ ವಿ 9 ನಂಬ್ತೀರಾ? ತಡೀರಿ, ನಿಮ್ಗೈತೆ ಇವತ್ತು ಮಾಡ್ತೀನಿ ನಾನು. ನೋಡಿ ಈಗೈತೆ ಆಟ, ನಿಮ್ಮನ್ನ ಹೆಂಗೆ ಆಟ ಆಡಿಸ್ತೀನಿ ಅಂತ. ಅದೇ ನಮ್ಮ ಈ ಎಲೆಕ್ಷನಿಗೆ ಬಂದಾಗ ಈ ಎಲೆಕ್ಷನರ್ ಬರ್ತಾರಲ್ಲ ಅಂಥದ್ದು ತರೋದು. ಅದೇ ದೊಡ್ಡದು ಒಂದು 8 ಜನ ಕುತ್ಕೊಂಡು ಬರ್ತಾರಲ್ಲ ಅಂಥದ್ದು ಕಾರ್ ತರೋದು ನೀವು. ಅದೇ MP MLA ಈ ಎಲೆಕ್ಷನ್ ಟೈಮ್ನಾಗ ಬರ್ತಾರಲ್ಲಮ್ಮ ಅವರು ಎಲ್ಲ ರಾಜಕೀಯದವರು. ಅವರಿಂದ ಒಂದು 3-4 ಕಾರ್ನಾಗೆಲ್ಲ ಬಂದ್ಬಿಡ್ತಾರಲ್ಲ ಬರ್ರ ಅಂತ. ಅದೇ ಲಕ್ಷ ಇರ್ತಾವಂತಲ್ಲ ಅಂಥವ ತರೋದೀಗ. EMI ನಮ್ಮ ಹಿಂಗಂತೈತಿ. ಇವ್ರು ನೋಡಿರೋದೇ ಅದು ಶಿಫ್ಟ್ ಹತ್ತೀವಿ, ಒಂದು 3-4 ಲಕ್ಷಕ್ಕಂತ ಹೋಗವ್ರೆ. ಅಂತ ತರಬೇಕೆ ತಂದ್ರೆ ಹಂಗಾದ್ರೆ ಇವಳು ಹೇಳೋದು ಅಂಥದಿಂಥ ಸಣ್ಣ ತರಂತಂದು ಅನ್ಕೊಂತಾಳೆ ನಮ್ಮ ಹಂಗಂದ್ರೆ. ಇಲ್ಲ ಕಣಕ, ಅದೇ ಒಂದು 5 ಜನ ಓಡಾಡ ಅಂಥದ್ದು, 4-5 ಜನ ಕುತ್ಕೊಂಡು ಹೋಗೋ ಅಂಥದ್ದು ಅಂತ ತಾಂಬತ್ತಾರೆ. 5 ಜನ ಓಡಾಡಂಥದ್ದು ಅದೇ ಸಣ್ಣದೆ. ಅದೇ ಇಲ್ಲೆಲ್ಲ ಈ ಗುಜರಿ ಸಾಮಾನು ತಗೊಂಡು ಹೋಗೋಕ್ಕೂ ಅದು ಇದು ಅಂಗಡಿ ಸಾಮಾನು ಇಂಥ ತಾಂಬತ್ತಾರಲ್ಲ ಅಂತದೆ. ಇದೇನಮ್ಮ ಹಿಂಗ ಮತ್ತೆ? ಸಣ್ಣದಂದ್ರೆ ಗುಜರಿ ಸಾಮಾನು ತರೋದು ಅಂಥದಿಂಥದಂತೈತೆ. ಹಂಗಾದ್ರೆ ಅಂಥದ್ದು ಬೇಡೇನು? ಈ ಸಣ್ಣ ತಂದ್ರೆ ಹಂಗಾದ್ರೆ ಶಿಫ್ಟು ಪಪ್ಟು ಇಂಥ ತಂದರೆ ಅದು ಸಣ್ಣದಂತಲೋ ಗುಜರಿ ಸಾಮಾನು ತತ್ತಾರಲ್ಲ ಇಲ್ಲಿ ಯಾರನ ಅಂಥದ್ದು. ಹಂಗಾರೆ ಅದು ಬೇಡ ಅಂತೀಯ? 4-5 ಜನ ಓಡಾಡೋದು ಬಿಡಾಕ, ಇಲ್ಲಿ ಎಲ್ಲರೂ ತತ್ತಾರೆ. ಇವಾಗ ಏನಕ್ಕ ಅದನ್ನೇನಿಲ್ಲ ಇಸ್ಕೊಂಡಿ ಮಾರೋರು ತತ್ತಾರೆ. ಹಂಗಾಗ್ಬಿಟ್ಟೈತೆ ಅದು. ತತ್ತಾರೆ ಈ MP MLA ಇಂಥರೆಲ್ಲ ಓಡಾಡ್ತಾರೆ. ದೊಡ್ಡ ತರಬೇಕು. ಗೌಡ್ರು ಅಂದರೆ ಒಂದು ಗತ್ತಿರ ಅಂತ ತರಬೇಕು. ಏನೋ ಎಡವಟ್ ಮಾಡ್ತಾಳಪ್ಪ ಇವತ್ತು. ಎಂಥದ ಮನೆ ಓಡಾಡಕ್ಕೆ ಒಂದು ಕಾರ್ ಇರಲಿ ಅಂತ ತರಕಂತ ಹೋಗಿದ್ರೆ ಏನೋ ಕಲ್ಲು ಹಾಕುತ್ತಪ್ಪ ಇವತ್ತು ಅದನ್ನು. ಹೆಂಗೆ ಮಾಡೋದೀಗ? EMN ತಲೆ ಕೆಡ್ಸತ್ತೀಗ EMN. ಇಲ್ಲ ಸಾಕು ಬಿಡು ರಂಗಿಲ್ಲ, ಅದು ಸಾಲದೆ ಸಣ್ಣದಾದ್ರೆ ಸಾಕು. ನಾವಿನ್ನು ಎಷ್ಟು ಜನ ಅದೀವಿ? ಏನು ಎಲ್ಲರೂ ಓಡಾಡ್ತೀವಿ 7-8 ಜನ ಒಂದೇ ಸತಿ. ಸಾಕು ಬಿಡು, ಸಣ್ಣದ ಒಂದು 5 ಜನ ಓಡಾಡ ಅಂತಂದ್ರೆ ಸಾಕಮ್ಮ. ಎಂಥದ ಒಂದು ಇರಲಿ ಅಂತ ತತ್ತೀರ ಅನ್ನ ಮಂಗಾದ್ರೆ. ಒಂದು ಎಂಥದ ನಮ್ದು ಒಂದು ಕಾರ್ ಐತೆ ಅಂತ ಒಟ್ಟು ಊರಾಗೆ. ರಂಗಿಲ್ಲ, ಏನೇ ನೀನು ಹೇಳೋದು ಅಂದರೆ ಎಂಥದ ಒಂದು ತುಕಾಲಿದು ಗುಡ್ಡಿಗೆ ಬೀಳ ಅಂತ ತಾಂಬತ್ತಾರೆ ಅನ್ಕೊಂತದ್ಯಾ ನಿನ್ನ? ಅಂದರೆ ನೀನು ಹೇಳೋದು ಸಣ್ಣ ಕಾರ್ ತಂದರೆ ಅದು ಎಂಥದ ಇಲ್ಲಿ ಗುಜರಿಯರು ಐಸ್ಕೊಂಡ್ಯಾರು ಅವರು ಇವರು ಬರ್ತಾರಲ್ಲ ಅಂಥದ್ದು ಅನ್ಕೊಂಡೇನು? ಸುಮ್ಕಿರಮ್ಮ, ಒಳ್ಳೇದೇ ತರಕ್ಕೆ ಹೋಗ್ಯಾರೆ ತತ್ತಾರೆ. ಮಾಡ ಫೋನು ನಿಮ್ಮ ಗೌಡ್ರಿಗೆ ಫೋನ್ ಮಾಡ, ಇಲ್ಲ ಅವ್ನು ರಂಗಪ್ಪಗೆ ಫೋನ್ ಮಾಡೆ.
ತಂದ್ರೆ ಒಳ್ಳೇದೇ ತರಬೇಕು. ಅಂಥದಿಂತ ತರ್ಕೊಡ್ದಂತ ಹೇಳಿ ಅದು ಎಂಥದ ಇಲ್ಲೆಲ್ಲ ಗುಜರಾರು ಪಜರಾರು ಓಡಾಡೋದಂತೆ ಸಣ್ಣದಂದ್ರೆ 5 ಜನ ಓಡಾಡೋದಲ್ಲನ. ತಂದ್ರೆ ದೊಡ್ಡದು ಒಂದು 8 ಜನ ಹೋಗ್ಬೇಕು ಅಂಥದ್ದೇ ತರ ಕೇಳು. ಫೋನ್ ಮಾಡೋ ಹೇಳ್ತೀನಿ ಫಸ್ಟು. ಹಾಂ ನೋಡು ಮಾಡ್ತೀನಿ ಇವಳಿಗೆ ತಿಕ್ಲಿಡಿಸ್ತೀನಿ. ಹಾಂ ಅರ್ಕಂತಾರೆ ಹಂಗೆ ಪರ ಬಟ್ಟೆ ಹರ್ಕೊಂಬಿಡ್ಬೇಕು. ತರಲಿ ಒಂದು 10 ಲಕ್ಷದ ತರಲಿ, ಎಲ್ಲ 2-3 ಲಕ್ಷದ ತತ್ತಿ ಅಂತ ಹೋಗ್ಯಾರಂತೆ. ನೋಡಿ ಈಗ ಮಾಡ್ತೀನಿ. ಐತೆ ನನ್ನೇ ಟಿವಿನೇ ನಂಬ್ತಾರಲ್ಲ ಇವರು. ಐತೆ ನೋಡಿ ಈಗ ಸಾಲ ಬಲ ಮಾಡ್ಕೊಂಡು ಕೆರ್ಕಬೇಕು ಹಂಗೆ ಪರ ಅಂತ ಹಂಗೆ ಮಾಡ್ತೀನಿ ನೋಡಿ ಅವಳಿಗೆ. ನನ್ನೇನೆ TV9 ಊರಗಳ ಸುದ್ದಿ ಎಲ್ಲ ಗೊತ್ತಾಗುತ್ತೆ, ಹಂಗೆ ಹಿಂಗೆ ಹಮ್ತಾಳಲ್ಲ. ಮಾಡ್ತೀನಿ ನೋಡಿ ಈಗ ಐತೆ. ದುಡ್ಡಿಲ್ಲ ಸುಮ್ಕಿರಮ್ಮ, ಇದ್ದಿದ್ದೊಂದು 3 ಲಕ್ಷ 4 ಲಕ್ಷ ತಗೊಂಡೋಗ್ಯಾರೆ ಸಾಕು, ಅದಕ್ಕೆ ಸರಿಯಾಗಿ ಕಾಂಬತ್ತಾರೆ. ದೊಡ್ಡದಲ್ಲ ಅಂದ್ರೆ 8-10 ಲಕ್ಷ ಆಗುತ್ತೆ ಗೊತ್ತೇ ನಿನ್ಗೆ. ಸುಮ್ಮನೆ ಯಾಕೆಲ್ಲ ಅದು ಇದು ಮಾಡ್ಕೊಂಡು ಸುಮ್ಮನೆ ಸಾಲ ಬಲ ಮಾಡ್ಕೊಂಡು ಸುಮ್ಮನೆ ಯಾಕೆ ತಗಿ ನಿನ್ನ. ಆಗಿದ್ದಾಗುತ್ತೆ 8 10 15 ತಂದ ಮೇಲೆ ಇಲ್ಲಿ ಯಾವನ್ ಇಕ್ಕಿರ್ಬಾರ್ದು. ನಮ್ಮೂರು ಸುತ್ತಮುತ್ತ ಅಂಥದ್ದೇ ತರಬೇಕು. ಅಂಥದಿಂತ ತರ್ಕೊಡ್ ಹೇಳೋ. ಇಕ್ಕಿದ್ಮೇಲೆ ಒಂದು ಗತ್ತಿರ್ಬೇಕು, ಇಲ್ಲ ಅಂದ್ರೆ ಕಾರ್ಯ ಬೇಡ. ಅದ್ರಾಗ ಏನೈತೆ ಮಾಡೋ ಫೋನ್ ಹೇಳ್ತೀನಿ ತರಲಿ. ಆಮೇಲೆ ಅಂಥದಿಂತ ತಗೊಂಡು ಬಂದ್ಬಿಟ್ಟಾರ ಅವ್ರು. ಆಲೆ ಹೋದ್ರ ಏನೋ, ಆಲೆ ಹತ್ತತ್ರ ಬೆಂಗಳೂರಿಗೆ ಹೋಗ್ಯಾರ ಇಟ್ಟತಿಗೆ. ಮಾಡೋ ಫೋನ್ ಹೇಳ್ತೀನಿ. ಹಿಂಗೆ ನಾವು ಹಿಂಗೆ ನೋಡಿ ಈಗಿರೋದು ಆಟ. ಮೌ ನೀನು ಸುಮ್ಮನಿರು. ನೀನು ಈ ಅಮ್ಮನ ಮಾತು ಕಟ್ಕೋಬೇಡ. ನೀನು 8-10 ಲಕ್ಷದ ಕಾರ್ ಅಂದ್ರೆ ಏನು ಸುಮ್ಮನೆ ತಮಾಷೆ ಅನ್ಕೊಂಡಿದ್ಯಾ? ಎಲ್ಲಿಂದ ತತ್ತಿಯ ದುಡ್ಡ? 3-4 ಲಕ್ಷ ಕುಡಿಕೊಂಡೆ, ಅದ್ರಾಗ ಬಂದಿರೋ ಕುಡಿಕೊಂಡು ತಗೊಂಡು ಹೋಗ್ಯಾರ. ಎಂಥದ ಒಂದಿರಲಿ ಓಡಾಡಕ್ಕೆ ಅಂತಂದು ನೀನು ಇವ್ರ ಮಾತು ಕಟ್ಕೋಬೇಡ ನೀನು. ಆಮೇಲೆ ನಾವು ಸಾಲ ಬಲ ಮಾಡ್ಕೊಂಡು ನಾಳೆ ಕೈ ಅನ್ಬೇಕಾಗುತ್ತೆ. ನೀನು ಇನ್ನೂ ಅದನ್ನ ತಂದ ಮೇಲೆ ಎಷ್ಟು ಖರ್ಚು ಅಂತ ಗೊತ್ತಿಲ್ಲ ನಿನಗೆ. ಪೆಟ್ರೋಲು ಡೀಸೆಲ್ಲು ಆಯಲ್ಲು ಅದು ಇದು ಅಂತಂದು ಅದೇನು ದುಡಿಯೋದಲ್ಲ ಏನಲ್ಲ. ತಂದು ದಂಡದ್ದದು ನಿನಗೆ ಗೊತ್ತಿಲ್ಲ ಏನೋ. ಇರಲಿ ಮನೆ ಮುಂದೊಂದು ಕಷ್ಟ ಸುಖಕ್ಕೆ ಅಂತಂದು ಹೋಗ್ಯಾರೆ. ಯಾಗಿದ್ದಾಗ ಸಾಲನಾಗ್ಲಿ ಬಲನಾಗ್ಲಿ ಇಕ್ಕಿದ್ಮೇಲೆ ಇಕ್ಬೇಕು. ಕಷ್ಟನ ಸುಖನ ಎಸ್ತಿನ ಇರ್ಲಿಲ್ಲ. ಕಾರ್ ಇಲ್ದಂಗೆ ಇಲ್ಲ ಅಂದ್ರೆ ಕಾರೇ ಬೇಡ ಅಷ್ಟೇ. ಏನು ಕಾರ್ ಇಕ್ಲೇಬೇಕಂತಂದು ಏನೈತೆ ಅದ್ರಾಗೇನು. ತಂದ ಮೇಲೆ 8-10 ಲಕ್ಷದ ಕಾರ್ ತರಲೇಬೇಕು. ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಮಾಡು. ನೀನು ಫೋನ್ ಹೇಳ್ತೀನಿ, ನಾನು ಮಾತಾಡ್ತೀನಿ. ಹೆಂಗೋ ದುಡ್ಡು ಪಡ್ಡಿಲ್ಲ ಅಂತೀರ, ಇನ್ಯಾಕ ಬಟ್ಟೆ ಹಾಕಿ ಅಂತೀರಾ? ಹೆಂಗ ನೋಡ್ರಿ ಅಂತದ ಒಂದಂಥದ್ದು ಇರ್ಲ. ಇನ್ನೇನು ಮಾಡ್ತೀರಾ? ಸಣ್ಣದ ಪುಟ್ಟದ ತಗೊಂಬರ್ರಿ ಅಂತದ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ಅರಾಕೆಮ್ಮದೆ ಬದ್ದ ಬಟ್ಟೆ ಹರಿದ್ರು ಚಿಂತಿಲ್ಲ, ತುಕ್ಕಡಾದ್ರೂ ಚಿಂತಿಲ್ಲ. ತಂದ ಮೇಲೆ ಅಂಥದ್ದೇ ತರ್ಬೇಕು. ಇಲ್ದ ತರ್ಕೊಡು ವಾಪಸ್ ಬಾನು. ತಂದ್ರೆ ತರಬೇಕು. ಇವಳು ಯಾವಳ ಹೇಳ್ತದಳು ಗುಜರಿ ಕಾರ್ ಅಂತದು 5 ಜನ 5 ಜನ ಓಡಾಡೋ ಸಣ್ಣದು ಪುಟ್ಟದು ಅಂಥದ್ದೆಲ್ಲ ಬೇಡ. ತಂದ ಮೇಲೆ ತರಲೇಬೇಕು. ಅದೇನಾಗಲಿ 10 ಅಲ್ದ್ರ 12 ಆಗ್ಬಿಡ್ಲಿ. ಹೇಳೋ ಫೋನ್ ಮಾಡಿ ಹೇಳ್ತೀನಿ. ಅಂಥದಿಂತ ತರ್ಕೊಡು. ತಂದ ಮೇಲೆ ಒಳ್ಳೇದೇ ತರಬೇಕು. ಅದ್ರಾಗ ಏನೈತೆ ಬೇಕಾದ್ದಾಗ್ಲಿ. ಅಲ್ಲ ಕಣಕ 5 ಜನ ಓಡಾಡೋವೆಲ್ಲ ಹಂಗಾರೆ ಗುಜರಿ ಕಾರೆ ಏನ್ರಂಗಿಲ್ಲ. ನೀನು ಇಲ್ದವೆಲ್ಲ ಹೇಳ್ತಿದ್ಯಾ ಬಂದು ನೋಡಿ ಇಲ್ಲಿ. ಮತ್ತೆ 8-10 ಲಕ್ಷ ಆಗ್ಬಿಡ್ಲಿ 20 ಲಕ್ಷ ಆಗ್ಬಿಡ್ಲಿ, ನಾವು ದೊಡ್ಡದೇ ತರಬೇಕು ಅಂತ ಕುಂತೈತೆ. ಏನು ಸಮಸ್ಯೆನೆ ಲಕ್ಷ ಗಟ್ಟಲೆ ತರೋದಂದ್ರೆ? ಏನೋ ಅನ್ನಮ್ಮ ಇಲ್ಲೆಲ್ಲ ತತ್ತಾರಲ್ಲ ಇವ್ರು ಯಾರು ಬರೋರೆಲ್ಲ ಅಂತಾರಮ್ಮ ಸಣ್ಣ ತರೋದು. ನೀವು ಅಂಥದ್ದೇ ತತ್ತೀವಿ ಅದು ಅಂಥದಂದ್ರಲ್ಲ, ಅದಕ್ಕೆ ನಾನು ಹಂಗನ್ನಮ್ಮ. ಯಾಕೆ ಅದಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂತೀಯ? ಏನೋ ಇರೋದು ಹೇಳಿ ನಮ್ಮ. ಇಲ್ಲ ಅಂದ್ರೆ ನಿಮ್ಗೆ ಅಂಥದ್ದು ಬೇಕಂತ ತಂಬರ್ರಿ. 2 ಜನ ಓಡಾಡತ್ತಾರ್ರಿ. ಆಟ ತಂಬರ್ರಿ. ನಮ್ಗೇನು ಆಟದಾಗ ಓಡಾಡ್ರಿ. ನಾವೇನು ಬೇಡ ಅಂದ್ವಿ. ಒಂದು ಟೆಂಪೋ ತಗೊಬರ್ರಿ, ಓಸಳು ಓಡಾಡ್ಬೋದು. ಅದನ್ನ ಬಿಟ್ಟು ನೀನು ನನ್ನ ಮೇಲೆ ಸಿಟ್ಟಾದ್ರೆ ಇದೊಳ್ಳೆ ಚೆನ್ನಾಗಾತಮ್ಮ. ಇರೋದು ಹೇಳ್ದಮ್ಮ. ನನಗೆಲ್ಲ ಊರೆಲ್ಲ ಓಡಾಡ್ತೀನಿ, ನನಗೆಲ್ಲ ವಿಷಯ ಗೊತ್ತು ಅಂತಂದು ಹೇಳಿ ನಮ್ಮ. ಎಲ್ಲರೂ ಓಡಾಡಂತದೆ ತಂದ್ರೆ ಊರಾಗ ಏನು ಅನ್ಕೊಂತಾರೆ ನಿಮ್ಮನ್ನ ಅಂತಂದು. ನೀನು 3 ಜನ ಅಲ್ಲ 2 ಜನ ಓಡಾಡೋ ಕಾರ್ ಇರ್ತವೆ. ಬರ್ರ ಅಂತ ಹೋಗ್ತವೆ ಗೊತ್ತದ ಎಂತದ ಪರಾರಿ ಅಂತ ಐತಂತೆ. ಅದೆಲ್ಲ 2 ಜನ ಓಡಾಡೋದಂತೆ ನಿನಗೆ ಗೊತ್ತಿಲ್ಲ. ಹಂಗಾರೆ ಅದು ಗುಜರಿ ಕಾರ ನಿನಗೆ. ಅದು ಕೋಟಿ ಗಟ್ಟಲೆ ಇರುತ್ತೆ. 2 ಜನ 3 ಜನ 5 ಜನ ಓಡಾಡ್ತಾರೆ ಅಂದೇಟಿಗೆ ಅದೇನು ಗುಜರಿ ಕಾರ ಅಂತಲ್ಲ. 8-10 ಲಕ್ಷ ರೂಪಾಯಿ ದುಡ್ಡು ಹಾಕಿ ನಾವೇನು ಸಾಲ ಮಾಡೋಣ ಇಲ್ಲಿ. ಅದೇ ಕೊನೆಗೆ ಬಂದು ನಿಮ್ಮಂತರ ಮಾತು ಕಟ್ಕೊಂಡ್ರೆ ಅದೇ ಮೈ ಮೇಲಿರೋ ಈ ಒಡವೆಗಳನ್ನೆಲ್ಲ ಬಿಚ್ಚಿ ಅಲ್ಲೆಲ್ಲ ಬ್ಯಾಂಕ್ನಾಗ ಯಾರಿಗಾನ ಆಡನ ಇಕ್ಬೇಕಾಗುತ್ತೆ. ಆಮೇಲೆ ನೀನು ಇಲ್ದ ಹೇಳ್ತೀಯ ಬಂದು ನೀನು ಬಂದಿದ್ದೆ ಅಲ್ಲ ಇಲ್ಲಿ ನಮ್ಮ ಅಂತಕ್ಕೆ. ಫೋನ್ ಮಾಡಂತಲ್ಲೇ ನಾನು ಹಿಂಗೆ ಹೇಳಿದ್ದು. ತಂದ ಮೇಲೆ ಒಳ್ಳೆ ತರ್ಬೇಕು. ಅಂಥದಿಂತ ತರ್ಕೊಡ್ದು. ಅದ್ರಾಗ ಏನೈತೆ ಅದು ಹೇಳ್ತಿಲ್ಲ ಅವಳು. ಆಮೇಲೆ ತಂದು ಅಂಥದಿಂಥದ್ದೆಲ್ಲ ಅಲ್ಲೆಲ್ಲ ಕೊಟ್ಟಿಡ್ದಿರೋದು ಯಾವ್ದು ತಾಂಬಂದರೆಲ್ಲ ಪುಕ್ಸಟೇನ 6-3 ಸಿಕ್ಕೈತೆ ಅಂತಾರೆ. ತರ್ಕೊಡು. ತಂದ ಮೇಲೆ ದೊಡ್ಡದೇ ತರ್ಬೇಕು. ಅದ್ರಾಗ ಏನೈತೆ ಮಾಡಿ ಫೋನ್ ಹೇಳ್ತೀನಿ. ಸುಮ್ಮನೆ ಕುಕ್ಕಳಮ್ಮ ನೀನು ಸಾಲ ಮಾಡಿ ಬಟ್ಟೆ ಹಾಕಿ ರಾವು. ಆಮೇಲೆ ನಾಳಿಕೆ ಮೈ ಮಗಳು ಒಡವೆ ಎಲ್ಲ ಬಿಚ್ಚಿಸ್ತಾರೆ ನೋಡು ನನ್ನ ಮಗಳು. ನಿನ್ ತೆಗೆ ಆತದಿಲ್ಲ ನಡೀತೈತೆ. ಆಮೇಲೆ ನಾನು ನಿನ್ನಂಗೆ ಓಡಾಡ್ಬೇಕಾಗುತ್ತೆ ನೋಡು. ಇವಳು ಮತ್ತೆ ಕೇಳಕೋಬೇಡ ಸಾಕು. ಅದೇ ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಆಮೇಲೆ 4 ಕುಣಿತೈತೆ ಅಂತ ಕೆಂಬಕ್ಕೆ ಪುಕ್ಕ ತಕ್ಕಂತ ಅಂತ 7 ಮಾತು ಕೇಳಬೇಡ ನೀನು. 7 ಮಾತು ಕೇಳಿರ ಆಮೇಲೆ ಅದು ಇಲ್ದಂಗೆ ವಾಪಸ್ ಬರ್ತಾರೆ ನೋಡು. ಕಾರು ಬೇಡ ಪಾರು ಬೇಡ ಬಿಡು ಅಂತ ತಿರ್ಗಾದೆ ಬಂದ್ಬಿಡ್ತಾರೆ ಅವರು. ನೋಡ ಯಾಕೋ ನಾನು ಬರ್ತೀನಿ. ಒಂದು ಸ್ವಲ್ಪ ಹೊಲ್ತಕ್ಕೆ ಹೋಗ್ಬೇಕಾಗಿತ್ತು, ನಾನು ಬರ್ತೀನಿ. ನೋಡು ಹೆಂಗ್ ಬಿಟ್ಟಿನಿ ಅಂತ ಈಗ. ಇನ್ನರ ಕೇಳ್ರಿ ಕುಕೊಂಡು. ಬಟ್ಟೆ ಹಾಕ್ಯಬೇಕು ನೀವಿಬ್ರು. ಜೊಟ್ಟು ಹಿಡ್ಕೊಂಡು ಒಯ್ದಾಡಂಗೆ ಮಾಡೋಗ್ತೀನಿ. ನಾನು ಅಂದ್ರೆ ಏನು ಅದಕ್ಕೆ ನನ್ನ ಸುದ್ದಿ ಬರಬಾರ್ದು. ನನ್ನ ಕರೆಕ್ಟಾಗಿ ಸೈಲೆಂಟಾಗಿ ನೋಡ್ಕೊಂಡ್ರೆ ಸರಿ. ನನ್ನ ಹಂಗೆ ಹಿಂಗೆ ಅಂದ್ಬಿಟ್ರೆ ನನಗೆ ಆಗಲ್ಲ. ಐತೆ ಹಬ್ಬ ಈಗಿದೆ. ಹೊರಗೆ ನಿಂತ್ಕೊಂಡು ಕೇಳಿಸ್ಕೊಂಬನ ಇವ್ರು ಏನು ಮಾತಾಡ್ತಾರಂತ. ನೀನು ಅವ್ರ ಮಾತು ಕೇಳಬೇಡ, ಸುಮ್ಮನೆ ಸಾಕು. 4-5 ಲಕ್ಷ ತರಲಿ. ಸುಮ್ಮನೆ ಯಾಕೆ ಇವಳು ಯಾವಳ ಹೇಳ್ತಾಳಂತ ಇವಳು ಮಾತು ಯಾಕೆ ಕೇಳ್ತೀಯ ನೀನು? ಇವಳು ಮಾತು ಕೇಳ್ಬಿಟ್ರೆ ನಾವು ಸುಮ್ಮನೆ ಅಭ್ಯಾಪಾರ ಆಗ್ಬಿಡ್ತೀವಿ. ಸಾಕು ಅದನ್ನು ತರಲಿ. ಆಮೇಲೆ 4 ದಿವಸ ಓಡಾಡಿದ್ಮೇಲೆ ಒಳ್ಳೆ ತಾಂಬರೋಣ. ಸುಮ್ಮನೆ ಹಂಗಾದ್ರೆ ನೀವು ಎಂಥದನ್ನ ತಗೊಳ್ರಿ. ನನಗದ್ರ ಸುದ್ದಿ ಎತ್ಬೇಡ್ರಿ. ನಾನು ಆ ಕಾರ್ ಹತ್ತಲ್ಲ ಅಂತ ತಂದ್ರೆ ತಂದ ಮೇಲೆ ಒಳ್ಳೇದೇ ತರಬೇಕು. ಇಲ್ಲ ಅಂದ್ರೆ ನಾನು ಹತ್ತಲ್ಲ. ಅದ್ರಾಗ ಏನೈತಿ ಏನನ್ನ ಮಾಡ್ಕೊ ಹೋಗ್ರಿ. ಹಂಗಾದ್ರೆ
ನೀವು ಉಂಟು ನಿಮ್ಮ ಗೌಡ್ರು ಉಂಟು ಏನಾರ ಮಾಡ್ಕೊಳ್ರಿ, ನಾನಂತೂ ಅದನ್ನ ಹತ್ತಲ್ಲ. ನಾನೀಗ ತಂದ ಮೇಲೆ ಒಳ್ಳೇದೇ ತರ್ಬೇಕು, ತತ್ತಾರ ಇಲ್ವಾ ಕೇಳಿ ಫೋನ್ ಮಾಡಿ ನೀನು, ಆಮೇಲೆ ಮಾತಾಡ್ಕೊಳ. ಇವಳೆ ಅವಳ ಕೊನೆಗೆ ಬೀಜ ಹಾಕೋಬಿಟ್ಲಲ್ಲಪ್ಪ. ಹಾಂ, ಸುಮ್ಮನೆ ಹೋಗೋದು ಬಿಟ್ಟು ಥೋ ಈ ಅನಿಷ್ಟ ನನ್ನ ಮಗನ ಇಂಥ ಸುದ್ದಿನೇ ಹೇಳೋದಲ್ಲ ಕಣ. ಹಾಂ, ಎಲ್ಲ ಸಿಬ್ಬತ್ತಾರೋ ಏನೋ ಬೆಕ್ ಬಂದಂಗೆ ಆಗ್ಬಿಡುತ್ತೆ. ಹಾಂ, ಶನ್ಮರ ಆಗ್ಲಿಗೆ ಒಕ್ಕರ್ಸ್ದಂಗೆ ಆತಲ್ಲ. ಈಗ ಏನು ಮಾಡೋದು? ಈ ಮೈ ಕೈಗಳೆಲ್ಲ ಒಡವೆ ಪಡವೆ ಬಿಚ್ಕೊಡ್ಬೇಕಾಗುತ್ತೋ ಏನೋ ದೊಡ್ಡ ಕಾರ್ ಅಂದರೆ. ಏನು ಮಾಡೋದು? ಎಮ್ ನೋಡಿರೆ ನಾನು ಕಾರ್ಯ ಆತಲ್ಲ, ಮತ್ತೆ ತಂದಿನ ಏನು ಮಾಡೋದು? ಎಮ್ ಓಡಾಡಲ್ಲ ಅಂದಮೇಲೆ ಹಾಂ ಒಳ್ಳೆ ಎಡವಟ್ಟು ಆತಲ್ಲಪ್ಪ. ನೋಡೋಣ, ಒಂದು ಸ್ವಲ್ಪ ಬಿಟ್ಟು ಫೋನ್ ಮಾಡ್ತೀನಿ. ಏನಂತಾರೆ ಪಾಪ ಅವ್ರೆಲ್ಲಿ ಬೆಂಗಳೂರಿಗೆ ಅಂತ ದುಡುಕ್ತಾರೋ ಏನೋ. ಇವೇನು ಒಡವೆ ಇರ್ತಾವೋ ಎಲ್ಲ ಬಿಚ್ಕೊಡ್ಬೇಕಾಗುತ್ತೋ ಈ ಕಾರಿನ ಕಾಲಾಗೆ. ನೋಡೋಣ, ಇವಳು ಅವಳ ಬಂದಿಲ್ದವ ಮಾಡೋಗ್ಬಿಟ್ಲು. ಈಗ ಒಳ್ಳೆ ಸಮಸ್ಯೆ ಆತಲ್ಲಪ್ಪ ಪಜ್ಜಿ ಪಾಟ್ಲು. ಏನು ಮಾಡೋದು ಏನು? ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ನೋಡೋಣ ಮುಂದೇನಾಗುತ್ತಂತ ಮುಂದಿನ ವಿಡಿಯೋದಲ್ಲಿ.